ಗೃಹಜ್ಯೋತಿನಿ ಅಡಿಯಲ್ಲಿ ನೀವೆಲ್ಲರೂ ಕೂಡ ಉಚಿತ ಬಿಲ್ನ ಪಡ್ಕೋತಿದ್ರಿ. ಆದರೆ ಇವಾಗ ರಾಜ್ಯ ಸರ್ಕಾರದಿಂದ ಈ ಒಂದು ಯೋಜನೆಗೆ ಹೊಸ ಆದೇಶನ ಹೊರಡಿಸಿದ್ರೆ ಇಂಥವ್ರಿಗೆ ಇನ್ನು ಮುಂದೆ ಫ್ರೀ ಕರೆಂಟ್ ಇರಲ್ಲ ಅನ್ನೋದನ್ನು ಕೂಡ ತಿಳಿಸಿದ್ರೆ, ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ನೀವು ಯಾರು ಕೂಡ ಸ್ಕಿಪ್ ಮಾಡ್ಕೊಂಡು ನೋಡೋ ಆಗಿಲ್ಲ. ಯಾಕೆ ಅಂದರೆ ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಧ್ಯೆ ಓಡಿಸ್ಕೊಂಡು ನೋಡಿಬಿಡಿ, ನಿಮಗೆ ಅರ್ಧ ಇನ್ಫಾರ್ಮೇಷನ್ನ ತಿಳ್ಕೊತೀರಾ. ಎಲ್ಲ ವಿಷಯ ಕೂಡ ತಿಳ್ಕೊಬೇಕಂದ್ರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಎಲ್ಲರೂ ಕೂಡ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೋಬೋದಾಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ರಾಜ್ಯ ಸರ್ಕಾರದವರು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗೃಹಜ್ಯೋತಿ ಯೋಜನೆ ಲಾಂಚ್ ಮಾಡಿದ್ರು. ಈ ಒಂದು ಯೋಜನೆ ಲಾಂಚ್ ಮಾಡಿದಾಗ ಹೇಳಿದ್ದೇನೆಂದರೆ 200 ಯೂನಿಟು ಫ್ರೀ ಕರೆಂಟ್ ಅಂತ ಹೇಳಿದರು. ಆದರೆ ನಿಮ್ಗೆಲ್ಲರಿಗೂ ಕೂಡ ನೆನಪಿದೆ, ಈ ಒಂದು ಯೋಜನೆ ಅಡಿ ಏನು ಮಾಡ್ತಿದ್ದಾರೆ ಅಂದರೆ 1 ವರ್ಷದ ಆ್ಯಾವ್ರೇಜ್ನ ತೊಗೊಂಡು ಅಲ್ಲಿ ಎಷ್ಟು ನಿಮಗೆ ಆ್ಯಾವ್ರೇಜ್ ಬರುತ್ತಲ್ಲ ಅದ್ರ ಪ್ರಕಾರ ನಿಮಗೆ ಯೂನಿಟ್ನ ನಿಮಗೆ ಯೂಸ್ ಮಾಡೋಕೆ ಕೊಡ್ತಿದ್ರು. ಜೊತೆಗೆ ನಿಮ್ಗೆ ಏನು ಮಾಡ್ತಿದ್ರು ಅಂದರೆ 10% ಎಕ್ಸ್ಟ್ರಾ ಕೊಡ್ತಿದ್ರು. ಅಂದರೆ ಎಕ್ಸಾಂಪಲ್ ನಿಮಗೆ 50 ಯೂನಿಟ್ ಆವ್ರೇಜ್ ಇದೆ ಅಂದರೆ ಅದ್ರ ಮೇಲೆ ಒಂದು 10 ಅಂದರೆ 60 ಯೂನಿಟ್ವರೆಗೂ ಕೂಡ ನೀವು ಫ್ರೀಯಾಗಿ ಯೂಸ್ ಮಾಡ್ಬೋದು. 60ಗಿಂತ ಏನು ಮೇಲ್ಗಡೆ ಯೂಸ್ ಮಾಡ್ತಿರಲ್ಲ ಅಲ್ಲಿ ನೀವು ಒಂದು ಕರೆಂಟ್ ಬಿಲ್ನ ಕಟ್ಟಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ 200 ಯೂನಿಟ್ವರೆಗೂ ಕೂಡ ಫ್ರೀ ಇರುತ್ತೆ. ಆದರೆ 1 ವರ್ಷದ ಆವ್ರೇಜ್ ತೊಗೊಂಡು ಅದನ್ನ ಕೊಡೋದು, ಸರಿನಾ? ಆದರೆ ಇವಾಗ ಈ ಒಂದು ಯೋಜನೆಯಲ್ಲಿ ಇವಾಗ ಸ್ವಲ್ಪ ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾರು ಫಾಲೋ ಮಾಡಿರ್ತಾರಲ್ಲ ಅವ್ರಿಗೆ ಇವಾಗ ಏನು ಗೃಹಜ್ಯೋತಿ ಅಡಿ ಉಚಿತ ಬಿಲ್ನ ಪಡ್ಕೋತಾ ಇದ್ದೀರಾ ನೀವು ಫ್ರೀ ಕರೆಂಟು, ಅದು ಕಂಟಿನ್ಯೂ ಆಗುತ್ತೆ. ಇವಾಗ ಯಾರು ಫಾಲೋ ಮಾಡಲ್ಲ ಅವ್ರಿಗೇನಾಗುತ್ತೆ ಅಂದರೆ ಉಚಿತ ಯೋಜನೆ ಅಡಿಯಲ್ಲಿ ನೀವೇನು ಗ್ಯಾರಂಟಿಗಳಲ್ಲಿ ಪಡ್ಕೋತಾ ಇರಲ್ಲ ಗೃಹಜ್ಯೋತಿ ಯೋಜನೆ ಅಡಿ ಉಚಿತ ಕರೆಂಟು, ಅಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಬಿಲ್ ಬರ್ತಾ ಹೋಗುತ್ತೆ. ಎಲ್ಲರೂ ಕೂಡ ಫ್ರೀಯಾಗಿ ರಿಸೀವ್ ಮಾಡ್ಕೋತಾರೆ ಈ ಒಂದು ರೂಲ್ಸ್ ನೀವೇನಾದರೂ ಫಾಲೋ ಮಾಡಿಲ್ಲ ಅಂದರೆ. ಹಾಗಾದರೆ ಆ ರೂಲ್ಸ್ ಏನು ಎಲ್ಲನೂ ಕೂಡ ನೋಡೋಣ. ಇವಾಗ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಹಾಗೆ ವಿಡಿಯೋ ಕೂಡ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ಬಾಡಿಗೆ ಮನೆಯಲ್ಲಿ ಯಾರಿದ್ದೀರಾ ಅವ್ರಿಗೆ ಹೊಸ ರೂಲ್ಸ್ ಏನು ಬಂದಿದೆ ಅದನ್ನ ಮೊದಲು ತಿಳಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ನೀವೆಲ್ಲರೂ ಕೂಡ ಇವಾಗ ಬಾಡಿಗೆ ಮನೇಲಿ ಇರ್ಬೋದು, ನೆಕ್ಸ್ಟ್ ಇವಾಗ ಬೇರೆ ಮನೆಯನ್ನು ಶಿಫ್ಟ್ ಮಾಡ್ಕೋತೀರಾ, ಅಥವಾ ಲೀಸ್ ಮನೆಯಲ್ಲಿ ಇರ್ಬೋದು, ಇವಾಗ ನೆಕ್ಸ್ಟ್ ಬೇರೆ ಮನೆಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೋತಾ ಇರ್ತೀರಾ. ಅಥವಾ ಇವಾಗ ಬಾಡಿಗೆ ಮನೇಲಿ ಇದ್ದು ಒಂದಷ್ಟು ವರ್ಷ ಆದಮೇಲೆ ಇವಾಗ ನೆಕ್ಸ್ಟ್ ಇವಾಗ ಹೊಸ ಮನೆ ಕಟ್ತಾ ಇರ್ಬೋದು, ನೀವು ಹೊಸ ಮನೆಗೆ ಶಿಫ್ಟ್ ಆಗೋಕ್ಕೆ ಒಂದು ಪ್ಲ್ಯಾನ್ ಆಗ್ತಾ ಇರ್ಬೋದು. ಆದರೆ ನೀವೆಲ್ಲರೂ ಕೂಡ ಏನು ಮಾಡಿರ್ತೀರಾ ಅಂದರೆ ಗೃಹಜ್ಯೋತಿ ಅಪ್ಲಿಕೇಶನ್ ಬಂದುಬಿಟ್ಟು ಇವಾಗ ಬಾಡಿಗೆ ಮನೆಯಲ್ಲಿ ಏನಿರ್ತಿರಲ್ಲ ಹಳೆ ಮನೆಯಲ್ಲಿ ಅಲ್ಲಿ ಅಪ್ಲೈ ಮಾಡಿರ್ತೀರ. ಇವಾಗ ನೀವು ಹೊಸ ಮನೆಗೆ ಹೋದಾಗ ನಿಮಗೆ ಗೃಹಜ್ಯೋತಿ ಯೋಜನೆ ಅಡಿ ನಿಮಗೆ ತಿರ್ಗಾ ಫ್ರೀ ಕರೆಂಟ್ ಕೊಡ್ತಾರಾ ಕೊಡಲ್ವ, ಅದು ಯಾವ ರೀತಿ ಕೊಡ್ತಾರೆ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ನಾವು ಕೊಟ್ಟಿದ್ದಾರೆ. ಇಲ್ಲಿ ಯಾರ್ಯಾರು ಇವಾಗ ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ತಾರೆ ಅವ್ರೇನು ಮಾಡಬೇಕಾಗುತ್ತೆ ಅಂದರೆ ಫಸ್ಟು ಹಳೆ ಮನೇಲಿ ಏನಿರುತ್ತಲ್ಲ ಗೃಹಜ್ಯೋತಿ ಅಪ್ಲಿಕೇಶನ್ ಅದನ್ನ ಅನ್ಲಿಂಕ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ನೀವು ಅನ್ಲಿಂಕ್ ಮಾಡಿಸ್ಕೋಬೇಕಾಗುತ್ತೆ. ಅನ್ಲಿಂಕ್ ಆದಮೇಲೆ ನೀವು ಹೊಸ ಮನೆಗೆ ಹೋದ್ಮೇಲೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇದರಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಕೊಟ್ಟಿರೋದೇನೆ ಅಂದರೆ ನೀವು ಹೊಸ ಮನೆಗೆ ಹೋದಾಗ ಅಲ್ಲಿ ನಿಮಗೆ ಕಾಮನ್ನಿಗೆ ಒಂದು ಡೌಟ್ ಇರುತ್ತೆ. ಇಲ್ಲಿ ಹೊಸ ಮನೆಗೆ ಕಟ್ಕೊಂಡು ಹೋಗಿರ್ಬೋದು ಅಥವಾ ನೀವು ಒಂದು ಹೊಸ ಬಾಡಿಗೆ ಮನೆಗೆ ಹೋಗಿರ್ಬೋದು, ಅವಾಗ ನಿಮಗೆ ಗೃಹಜ್ಯೋತಿ ಯಾವ ರೀತಿ ಕೊಡ್ತಾರೆ ಅನ್ನೋದು, ಫುಲ್ 200 ಯೂನಿಟ್ ಕೊಡ್ತಾರೆ ಅಥವಾ ಯಾವ ರೀತಿ ಕೊಡ್ತಾರೆ ಅನ್ನೋದು. ಅವ್ರೇನು ಹೇಳಿದ್ದಾರೆ ಅಂದರೆ ಇಲ್ಲಿ ಯಾರು ಇವಾಗ ಬಾಡಿಗೆ ಮನೆಯಿಂದ ಹೊಸ ಬಾಡಿಗೆ ಮನೆಗೆ ಹೋಗ್ತಾರೆ ಅವ್ರೇನು ಮಾಡ್ತಾರೆ ಅಂದರೆ ಕೇವಲ ಒಂದು 53 ಯೂನಿಟ್ ಅಷ್ಟು ಫ್ರೀ ಕರೆಂಟ್ನ ಪಡ್ಕೋತಾರೆ, ಜೊತೆಗೆ 10 ಯೂನಿಟ್ ಎಕ್ಸ್ಟ್ರಾ ಪಡ್ಕೋತಾರೆ. ಟೋಟಲಿ 63 ಯೂನಿಟ್ ಮಾತ್ರ ನಿಮಗೆ ಫ್ರೀ ಕರೆಂಟ್ ಇರುತ್ತೆ. ಅದ್ರ ಮೇಲೆ 1 ಯೂನಿಟ್ ಕೂಡ ನೀವು ಏನಾದರೂ ಜಾಸ್ತಿ ಬಳಸಿದ್ರೆ ನೀವು ಒಂದು ಕರೆಂಟ್ ಬಿಲ್ನ ಕಟ್ಟಬೇಕಾಗುತ್ತೆ. ಮತ್ತು ಸ್ವಂತ ಮನೆಯಲ್ಲಿ ಇರೋರಿಗೆ ನಿಮಗೆ ಯಾವುದೇ ಥರದ ಹೊಸ ರೂಲ್ಸ್ ಏನು ಬಂದಿಲ್ಲ, ನಿಮಗೆ ಹಳೆ ರೂಲ್ಸ್ ಕೂಡ ಫಾಲೋ ಅಪ್ ಆಗುತ್ತೆ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.